ನೋಡಿ, ಉಚ್ಚಾಟಿತ ಸದಸ್ಯರಿಗೆ ಬಿಟ್ಟಿರುವಂಥ ವಿಚಾರ. ಬಿ ಜೆ ಪಿಗೆ ಅವ್ರ ಮೇಲೆ ಏನು ಕಂಟ್ರೋಲ್ ಇಲ್ಲ. ಅವ್ರು ಯಾರು ಬಯಸ್ತಾರೆ ಅವ್ರು ವೋಟ್ ಹಾಕ್ಬೋದು, ಆಯಿತಾ? ಅದು ಒಂದು ಕಡೆ. ಅದರಿಂದ ಅದರ ಪ್ರಶ್ನೆನೇ ಬರೋದಿಲ್ಲ ಇಲ್ಲಿ. ಎರಡನೇದು, ನಮ್ಮಲ್ಲಿರುವಂಥ ಏನು ಸಂಖ್ಯೆ ಇದೆ, ನಮಗೆ ಬೇರೆ ಅಧಿಕ ಮತಗಳೇ ಬೇಕಾಗಿಲ್ಲ. ನಮ್ಮಲ್ಲಿರುವಂಥ ಮತಗಳಿಂದಲೇ ನಾವು 5 ಕೂಡ ಗೆಲ್ಲಿಸ್ಕೋಬೋದು. ಅದಕ್ಕೆ ಯಾವುದೇ ಸಮಸ್ಯೆ ಇಲ್ಲ. ಆದ್ದರಿಂದ ಈ ಚುನಾವಣೆ ಆಗ್ತಾ ಇರುವಂಥದ್ದು ಉದ್ದೇಶ ಏನು, ಅದರ ಕಾರಣ ಯಾಕೆ? ಯಾರ ಹತ್ರ ಮತಗಳು ಇರಲಿಲ್ಲ ಅವರು ಚುನಾವಣೆ ಮಾಡಿಸ್ತವ್ರೆ. ಸೊ ಅವ್ರು ಯಾವ ಆಧಾರದ ಮೇಲೆ ಚುನಾವಣೆ ಗೆಲ್ತೀವಿ ಅಂತ ಹೊರಟರು? ಈ ಥರನೇ ಏನೋ ವ್ಯಾಪಾರ ಮಾಡ್ಕೋಬೇಕು, ದುಡ್ಡನ್ನು ಖರ್ಚು ಮಾಡಬೇಕು, ಏನೋ ಒಂದು ಅವರು ಬೇಕಾದಷ್ಟು ಇದೆ ಅವ್ರ ಹತ್ರ ಈಗ. ಅದಕ್ಕೋಸ್ಕರ ಅವ್ರು ಏನು ಬೇಕಾದ್ರೂ ಮಾಡೋಕ್ಕೆ ರೆಡಿ ಇದ್ದಾರೆ, JDS ಅವರು, BJP ಅವರು. ಅವ್ರು ಹೇಳ್ತಾರೆ ನೀವು ದುಡ್ಡು ಕೊಟ್ಟು ಹಾಕ್ಸ್ಕೊತೀರಿ, ಎಷ್ಟು ಕೋಟಿ ಸಹ ಒಂದು ಓಟಿಗೆ ಕ್ರಾಸ್ ಓಟಿಗೆ ಎಷ್ಟು ಕೋಟಿ ನಮಗೆ ಕ್ರಾಸ್ ನಮ್ಮ ಇರುವಷ್ಟು ಓಟ್ಸೇ ಸಾಕಲ್ಲ ನಮಗೆ. ಈಗ ಟಿ ದೇವೇಗೌಡರು ಸಾಕ್ಷಿಯ ಮತ ಹಾಕಿ ಅಂತ ಸ್ವತಂತ್ರ ಅಭ್ಯರ್ಥಿಗಳು ನಮ್ಮ ಪರ ಇದ್ದಾರೆ. ಉಚ್ಚಾಟಿತ ಅಭ್ಯರ್ಥಿಗಳು ಅವರು BJPಗಂತೂ ಹಾಕೋದಿಲ್ಲ, JDSಗಂತೂ ಹಾಕೋದಿಲ್ಲ. ಅದರಿಂದ ನಮ್ಮ ಹತ್ರ ಸಂಖ್ಯೆ ಇರಬೇಕಾದ್ರೆ ನಮಗೆ ಈಗ ಅವ್ರು ಯಾಕೆ ಎಲೆಕ್ಷನ್ ಮಾಡ್ತಾರೆ ಅದನ್ನು ಕೇಳಿ ನೀವು. ಅವ್ರು ಯಾವ ಆಧಾರದ ಮೇಲೆ ಎಲೆಕ್ಷನ್ಗೆ ಹೋದರು, ಎಲ್ಲಿಂದ ಓಟ್ ಸಿಗ್ತದೆ, ಹೇಗೆ ಸಿಗ್ತಾ ಇದೆ, ಹೇಗೆ ಗೆಲ್ತಾರೆ? ಅದಕ್ಕೋಸ್ಕರ ಕುದುರೆ ವ್ಯಾಪಾರ ಮಾಡೋದಕ್ಕೆ ಹೋಗಿರುವಂಥವರೇ ಅವರು. ಈಗ ದೇಶದಲ್ಲಿ ಅವ್ರ ಹತ್ರ ಲಕ್ಷಾಂತರ ಕೋಟಿ ಇದೆ. ಈಗ ನೋಡ್ತಾ ಇದ್ದೀರಾ ನೀವು, ವೆಸ್ಟ್ ಬೆಂಗಾಲು, ಮಹಾರಾಷ್ಟ್ರ ಎಲ್ಲ ಏನೇನು ಮಾಡ್ತಾ ಇದ್ದಾರೆ. ಪಕ್ಷಗಳೆಲ್ಲ ಸ್ಪ್ಲಿಟ್ ಮಾಡ್ತಾವ್ರೆ. ಎಲ್ಲರೂ ದುಡ್ಡು, ಅಧಿಕಾರ, ಆಮಿಷ ಎಲ್ಲ ಕಡೆ ಹೊಡಿತಾ ಇದ್ದಾರೆ. ಅದಾನಿ, ಅಂಬಾನಿ ಅಂತವ್ರ ಜೊತೆಲಿದ್ದಾರೆ. ಇನ್ನೇನು ಮತ್ತೆ ಅವ್ರ ಹತ್ರ ದುಡ್ಡಿನ ಏನು ಅವ್ರು ಕಮ್ಮಿ ಇಲ್ಲ. ಅದಕ್ಕೆ ನಮಗೆ ಯಾವುದು ಅದು ಅವಶ್ಯಕತೆ ಇಲ್ಲ. ನಾವು ಎಲ್ಲ ನಮ್ಮ ಹತ್ರ ಇದೆ. ನಮ್ಮ ವೋಟ್ ನಾವು ಹಾಕ್ಸ್ಕೊಂಡು ನಾವು ಗೆಲ್ತೀವಿ. 5ಕ್ಕೆ 5 ಗೆಲ್ತೀವಿ, 100ಕ್ಕೆ 100 ಗೆಲ್ತೀವಿ. ನೋಡಿ, ಉಚ್ಚಾಟಿತ ಸದಸ್ಯರಿಗೆ ಬಿಟ್ಟಿರುವಂಥ ವಿಚಾರ. BJPಗೆ ಅವ್ರ ಮೇಲೆ ಏನು ಕಂಟ್ರೋಲ್ ಇಲ್ಲ. ಅವ್ರು ಯಾರು ಬಯಸ್ತಾರೆ ಅವ್ರು ವೋಟ್ ಹಾಕ್ಬೋದು, ಆಯಿತಾ? ಅದು ಒಂದು ಕಡೆ. ಅದರಿಂದ ಅದರ ಪ್ರಶ್ನೆನೇ ಬರೋದಿಲ್ಲ ಇಲ್ಲಿ. ಎರಡನೇದು, ನಮ್ಮಲ್ಲಿರುವಂಥ ಏನು ಸಂಖ್ಯೆ ಇದೆ, ನಮಗೆ ಬೇರೆ ಅಧಿಕ ಮತಗಳೇ ಬೇಕಾಗಿಲ್ಲ. ನಮ್ಮಲ್ಲಿರುವಂಥ ಮತಗಳಿಂದಲೇ ನಾವು 5 ಕೂಡ ಗೆಲ್ಲಿಸ್ಕೋಬೋದು. ಅದಕ್ಕೆ ಯಾವುದೇ ಸಮಸ್ಯೆ ಇಲ್ಲ. ಅದರಿಂದ ಈ ಚುನಾವಣೆ ಆಗ್ತಾ ಇರುವಂಥದ್ದು ಉದ್ದೇಶ ಏನು, ಅದರ ಕಾರಣ ಯಾಕೆ? ಯಾರ ಹತ್ರ ಮತಗಳು ಇರಲಿಲ್ಲ ಅವರು ಚುನಾವಣೆ ಮಾಡಿಸ್ತವ್ರೆ. ಸೊ ಅವ್ರು ಯಾವ ಆಧಾರದ ಮೇಲೆ ಚುನಾವಣೆ ಗೆಲ್ತೀವಿ ಅಂತ ಹೊರಟರು? ಈ ಥರನೇ ಏನೋ ವ್ಯಾಪಾರ ಮಾಡ್ಕೋಬೇಕು, ದುಡ್ಡನ್ನು ಖರ್ಚು ಮಾಡಬೇಕು, ಏನೋ ಒಂದು ಅವರು ಬೇಕಾದಷ್ಟು ಇದೆ ಅವ್ರ ಹತ್ರ ಈಗ. ಅದಕ್ಕೋಸ್ಕರ ಅವ್ರು ಏನು ಬೇಕಾದ್ರೂ ಮಾಡೋಕ್ಕೆ ರೆಡಿ ಇದ್ದಾರೆ, JDS ಅವರು, BJP ಅವರು. ಅವ್ರು ಹೇಳ್ತಾರೆ ನೀವು ದುಡ್ಡು ಕೊಟ್ಟು ಹಾಕ್ಸ್ಕೊತೀರಿ, ಎಷ್ಟು ಕೋಟಿ ಸಹ ಒಂದು ಓಟಿಗೆ ಕ್ರಾಸ್ ಓಟಿಗೆ ಎಷ್ಟು ಕೋಟಿ ನಮಗೆ ನಮ್ಮ ಇರುವಷ್ಟು ಓಟ್ಸೇ ಸಾಕಲ್ಲ ನಮಗೆ. ಈಗ ಟಿ ದೇವೇಗೌಡರು ಸಾಕ್ಷಿಯ ಮತ ಹಾಕಿ ಅಂತ ಸ್ವತಂತ್ರ ಅಭ್ಯರ್ಥಿಗಳು ನಮ್ಮ ಪರ ಇದ್ದಾರೆ. ಉಚ್ಚಾಟಿತ ಅಭ್ಯರ್ಥಿಗಳು ಅವರು BJPಗಂತೂ ಹಾಕೋದಿಲ್ಲ, JDSಗಂತೂ ಹಾಕೋದಿಲ್ಲ. ಅದರಿಂದ ನಮ್ಮ ಹತ್ರ ಸಂಖ್ಯೆ ಇರಬೇಕಾದ್ರೆ ನಮಗೆ ಈಗ ಅವ್ರು ಯಾಕೆ ಎಲೆಕ್ಷನ್ ಮಾಡ್ತಾರೆ ಅದನ್ನು ಕೇಳಿ ನೀವು. ಅವ್ರು ಯಾವ ಆಧಾರದ ಮೇಲೆ ಎಲೆಕ್ಷನ್ಗೆ ಹೋದರು, ಎಲ್ಲಿಂದ ಓಟ್ ಸಿಗ್ತದೆ, ಹೇಗೆ ಸಿಗ್ತಾ ಇದೆ, ಹೇಗೆ ಗೆಲ್ತಾರೆ? ಅದಕ್ಕೋಸ್ಕರ ಕುದುರೆ ವ್ಯಾಪಾರ ಮಾಡೋದಕ್ಕೆ ಹೋಗಿರುವಂಥವರೇ ಅವರು. ಈಗ ದೇಶದಲ್ಲಿ ಅವ್ರ ಹತ್ರ ಲಕ್ಷಾಂತರ ಕೋಟಿ ಇದೆ. ಈಗ ನೋಡ್ತಾ ಇದ್ದೀರಾ ನೀವು, ವೆಸ್ಟ್ ಬೆಂಗಾಲು, ಮಹಾರಾಷ್ಟ್ರ ಎಲ್ಲ ಏನೇನು ಮಾಡ್ತಾ ಇದ್ದಾರೆ. ಪಕ್ಷಗಳೆಲ್ಲ ಸ್ಪ್ಲಿಟ್ ಮಾಡ್ತಾವ್ರೆ. ಎಲ್ಲರೂ ದುಡ್ಡು, ಅಧಿಕಾರ, ಆಮಿಷ ಎಲ್ಲ ಕಡೆ ಹೊಡಿತಾ ಇದ್ದಾರೆ. ಅದಾನಿ, ಅಂಬಾನಿ ಅಂತವ್ರ ಜೊತೆಲಿದ್ದಾರೆ. ಇನ್ನೇನು ಮತ್ತೆ ಅವ್ರ ಹತ್ರ ದುಡ್ಡಿನ ಏನು ಅವ್ರು ಕಮ್ಮಿ ಇಲ್ಲ. ಅದಕ್ಕೆ ನಮಗೆ ಯಾವುದು ಅದು ಅವಶ್ಯಕತೆ ಇಲ್ಲ. ನಾವು ಎಲ್ಲ ನಮ್ಮ ಹತ್ರ ಇದೆ. ನಮ್ಮ ವೋಟ್ ನಾವು ಹಾಕ್ಸ್ಕೊಂಡು ನಾವು ಗೆಲ್ತೀವಿ. 5ಕ್ಕೆ 5 ಗೆಲ್ತೀವಿ, 100ಕ್ಕೆ 100 ಗೆಲ್ತೀವಿ. ಆಯ್ತು, ಚಂದ್ರಶೇಖರ್ ಮಾತಾಡ್ತಾ ನಾವು ಹೊಡ್ತೀವಿ.